ಎಲ್ಲ ಚಾನಲಲ್ಲೂ ಪಟ್ಟಣ ಪಂಚಾಯತಿದು ಎಲೆಕ್ಷನ್ ರಿಸಲ್ಟ್ ತೋರಿಸೋದಕ್ಕೆ 100 ಚಾನಲ್ ಇದೆ. ಆದರೆ ಕಸ ತೋರಿಸೋದಕ್ಕೆ ಒಂದೇ ಚಾನಲ್ ಇದೆ, ಅದು ನಿಮ್ಮ ಕೋಲಾರ ಡಿಜಿಟಲ್ ನ್ಯೂಸ್. ಕೋಲಾರನ ಪ್ಲಾಸ್ಟಿಕ್ ಮುಕ್ತ ಮಾಡೋದಕ್ಕೆ ಹೊರಟಿದ್ದೀವಿ. ಅದಕ್ಕೆ ನಿಮ್ಮ ಬೆಂಬಲ ಬೇಕು, ಕೊಡ್ತೀರಾ ತಾನೆ? ಪೂರ್ತಿಯಾಗಿ ವಿಡಿಯೋ ನೋಡ್ಕೊಂಬನ್ನಿ ದಯವಿಟ್ಟು. ಹಾಯ್ ಫ್ರೆಂಡ್ಸ್, ಕೋಲಾರ ಡಿಜಿಟಲ್ ನ್ಯೂಸ್ ಕಡೆಯಿಂದ ನಿಮ್ಮ ಜೊತೆ ಏನು 100 ಡೇಸ್ ಚಾಲೆಂಜ್ ಹಾಕಿದ್ನೋ ಅದರದ್ದು ಇವತ್ತು 99ನೇ ದಿನ. ಇವತ್ತೊಂದು ಹೊಸ ನಮ್ಮ ಜನಗಳ ಹಾಕಿರ್ತಕ್ಕಂಥ ಕಸದ ರಾಶಿಯನ್ನು ನಿಮಗೆ ತೋರಿಸುವಂಥ ಪ್ರಯತ್ನ. ಇದೇ ಟವರ್ನ ಒಂದು ಭಾಗವಾಗಿ ನಾವು ಹೋಗಬೇಕಾದ್ರೆ ನಮ್ಮ ಕಣ್ಣಿಗೆ ಬಿದ್ದಂಥ ಒಂದು ದೃಶ್ಯ ಇದು. ಟವರ್ನಿಂದ ಈ ಕಡೆ ಗೋಕುಲ್ ಕಾಲೇಜ್ಗೆ ಹೋಗೋ ರೋಡು, ಏನು ನಮ್ಮ ರೈಲ್ವೆ ಅಂಡರ್ ಪಾಸ್ ಇದೆಯೋ ಅಲ್ಲಿ ಮುಗಿಸ್ಕೊಂಡು ಆ ಗಣೇಶನ ದೇವಸ್ಥಾನ ಹತ್ರ ಹೋಗ್ತೀವಲ್ಲ, ಅಲ್ಲಿ ನಿಯರಲ್ಲಿ ಒಂದು ಕಸದ ಒಂದು ತೊಟ್ಟಿ ಅಥವಾ ಕಸದ ಒಂದು ರಾಶಿ, ಕಸದ ಒಂದು ಗುಡ್ಡೆ ನಮ್ಮ ಜನಗಳು ಹಾಕಿರ್ತಕ್ಕಂಥದ್ದು ಒಂದು ನಿಮ್ಮ ಮುಂದೆ ತಂದಿಡುವಂಥ ಪ್ರಯತ್ನ. ನಂದು ಒಂದೇ ಒಂದು ಕೊರಗೆ ಏನಂದರೆ, ನಿಮ್ಮ ಅಕ್ಕಪಕ್ಕದಲ್ಲಿ ಯಾರೋ ಒಬ್ಬರು ಕಸ ಎಸಿತಾ ಇದ್ದರೆ ನೀವು ಯಾಕೆ ಕ್ವಶನ್ ಮಾಡ್ತಾ ಇಲ್ಲ ಅಂತ. ನಿಮ್ಮ ಮನೆ ಪಕ್ಕದಲ್ಲಿ ನೀವು ಹೋಗೋ ಜಾಗದಲ್ಲಿ, ನೀವು ಆಟ ಆಡ್ತಕ್ಕಂಥ ಜಾಗದಲ್ಲಿ, ನೀವು ನಡೆದಾಡೋಂಥ ಜಾಗದಲ್ಲಿ, ರಸ್ತೆಯಲ್ಲಿ ಈ ಕಸ ಹಾಕಿರ್ತಾರೆ. ಯಾಕೆ ಯಾರೋ ಒಬ್ರು ಎತ್ಕೊಂಬಂದು ಹಾಕ್ಬೇಕಾದ್ರೆ ನೀವು ಅದನ್ನು ಕ್ವಶನ್ ಮಾಡಲ್ಲ? ನಾಳೆ ನಮ್ಮ ಕೋಲಾರ ಇದರಿಂದ ಮುಕ್ತ ಆಗೋದು ಹೆಂಗೆ? ಇದರಿಂದ ನೀವು ಎಚ್ಚೆತ್ಕೊಂಡ್ರೇ ನಾವು ಏನು ಇವು 100 ಡೇಸ್ ಚಾಲೆಂಜ್ ಹಾಕಿದ್ದೀವೋ ಅದರಲ್ಲಿ ನಾವು ಮುಂದುವರಿಯೋಕ್ಕೆ ಸಾಧ್ಯ. ನಿಮ್ಮಗಳ ಸಹಕಾರ ಇಲ್ಲದೆ ನಾವು ಯಾವುದೇ ರೀತಿ ಏನೂ ಮಾಡೋಕ್ಕಾಗಲ್ಲ. ನಾವು ಅದನ್ನು ತೋರಿಸ್ಬೋದು ಅಷ್ಟೇ, ಇಲ್ಲಿ ಈ ಥರ ಕಸ ಇದೆ ಅಂತ ಹೇಳ್ಬಿಡು. ಬಟ್ ಅದನ್ನ ಜವಾಬ್ದಾರಿ ಎಲ್ಲ ನಿಮ್ಮದೇ ಇರುತ್ತೆ. ನೀವು ಯಾವಾಗ ಎಚ್ಚೆತ್ಕೊಳ್ತೀರೋ ಆವಾಗಲೇ ಅದನ್ನು ನಿರ್ಮೂಲನೆ ಮಾಡೋಕ್ಕಾಗೋದು. ದಯವಿಟ್ಟು ಒಂದೇ ಒಂದು ಉದಾಹರಣೆ ಕೊಡ್ತೀನಿ ಕೇಳಿ. ಎಲ್ಲೋ ದೂರದ ಒಂದು USA ಅಮೇರಿಕಾದಲ್ಲಿ ಒಂದು 10-15 ವರ್ಷದ ಹಿಂದೆ ಪ್ಲಾಸ್ಟಿಕ್ ಬಾಟ್ಲಲ್ಲಿ ನೀರು ಕುಡಿತಾ ಇದ್ರು ಅಂದರು. ಬಟ್ ಅದು ನಮ್ಮಲ್ಲಿ ಬರೋದಕ್ಕೆ ಕೇವಲ 10 ವರ್ಷ ಹಿಡಿದು ಅಷ್ಟೇ. ಇದೂ ಅದೇ ಥರನೇ. ಇದು ಭೂಮಿಗೆ ಸೇರ್ತಾ ಇದ್ದರೆ ನಾವು ತಿನ್ನೋ ಆಹಾರದಲ್ಲಾಗ್ಬೋದು, ನಾವು ಏನೋ ಒಂದು ಮಾಡ್ತಾ ಇರೋಕ್ಕಂಥ ಒಂದು ಇದರಲ್ಲಾಗ್ಬೋದು, ಎಲ್ಲದರಲ್ಲೂ ಬೆರೀತಾ ಇರುತ್ತೆ. ಸೊ ನಮ್ಮ ಭೂಮಿನೇ ವಿಲೀನ ಆಗೋ ಪರಿಸ್ಥಿತಿ ಬಂದ್ಬಿಡುತ್ತೆ. ಎಲ್ಲ ಇದ್ರ ಬಗ್ಗೆ ಎಚ್ಚೆತ್ಕೊಂಡು ದಯವಿಟ್ಟು ನಿಮಗೆ ನೀವು ಕ್ವಶನ್ ಮಾಡ್ಕೊಳ್ಳಿ. ಯಾರೋ ನಿಮ್ಮ ಅಕ್ಕಪಕ್ಕದಲ್ಲಿ ಆಗ್ತಾಯಿದ್ರೆ ಅವ್ರಿಗೆ ಅವೇರ್ನೆಸ್ ಮಾಡಿ, ಈ ಥರ ಎಲ್ಲ ಆಗಬಾರ್ದು, ನಿಮ್ಮಲ್ಲಿ ಕಸಗಾಡಿ ಬರುತ್ತೆ, ಅವರು ವಿಲೇವಾರಿ ಮಾಡಿ ಅದನ್ನು ಸಪ್ರೇಟ್ ಮಾಡ್ತಾರೆ. ಒಣ ಕಸ, ಹಸಿ ಕಸ, ಪ್ಲಾಸ್ಟಿಕ್ ಬೇರೆ, ಪೇಪರ್ ಬೇರೆ, ಈ ಥರ ಎಲ್ಲನೂ ಸಪ್ರೇಟ್ ಮಾಡ್ತಾರೆ. ಸೊ ಅದಕ್ಕೆ ನೀವು ಕೈ ಜೋಡಿಸಿ, ನಿಮ್ಮ ಕೈಲಿ ಇದು ಮಾಡೋಕೆ ಗಾಡಿ ಬಂದರೆ ಗಾಡಿಗೆ ಹಾಕಿ. ಇಲ್ಲೆಲ್ಲ ಏನಕ್ಕೆ ತಂದು ಹಾಕ್ತೀರ ನೋಡಿ ಯಾವ ಥರ ಇದೆಯಲ್ಲ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ಬೋದು. ನಿಜವಾಗ್ಲೂ ಒಂದು 10 ಟ್ರ್ಯಾಕ್ಟರ್ ಆಗುತ್ತೆ. ಪೂರ್ತಿ ಜನ ಇಲ್ಲಿ ಓಡಾಡ್ತಾನೆ ಇದ್ದಾರೆ ನೋಡಿ, ದಿನ ಓಡಾಡ್ತಾನೆ ಇರ್ತಾರೆ. ಯಾರು ಕ್ವಶನ್ ಮಾಡ್ತಾ ಇಲ್ಲ. ಯಾಕೆ ಕ್ವಶನ್ ಮಾಡ್ತಾ ಇಲ್ಲ? ನಮ್ಮ ಕೋಲಾರ ಜನಕ್ಕೆ ಏನಾಗಿದೆ?